ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳೊಂದಿಗೆ ಇವತ್ತು ಯಶ್ ಅವರ ಒಂದು ಟಾಪಿಕ್ ಮಾತಾಡ್ತಾ ಇದ್ದೀನಿ ಗುರು. ಒಂದು ಯೂಟ್ಯೂಬ್ ನ್ಯೂಸ್ ಚಾನಲ್ ಇದೆ, ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಅವರ ಲೈಫ್ನಲ್ಲಿ ಬಿರುಗಾಳಿ ಅಂತ ಒಂದು ಸುದ್ದಿ ಮಾಡಿದ್ರು. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಏನು ನಾನು ಸುದ್ದಿ ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಒಂದು ಕಾಮನ್ ಸೆನ್ಸು ಕೂಡ ಇವರಿಗೆ ಇಲ್ವೇನೋ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಮನಸ್ತಾಪ ಬಂದ್ಬಿಟ್ಟಿದೆ, ಇಬ್ಬರು ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ, ಹಾಗಂತೆ ಹೀಗಂತೆ ಅಂತ ಒಂದು ಪುಂಗಿ ನ್ಯೂಸ್ ಬಿಟ್ಬಿಡೋದು. ಶೂಟಿಂಗ್ ನಡೀತಿದೆ, ಬೆಂಗಳೂರಲ್ಲೇ ಇದ್ದಾರೆ ಯಶ್ ಅವರು. ಕ್ಯಾರವನ್ನೆಲ್ಲ ಮಲಗ್ತಿದ್ದಾರೆ, ಮನೆಗೆ ಹೋಗಿಲ್ಲ. ಆದ್ದರಿಂದ ಇವರು ಮನಸ್ತಾಪ ಆಗ್ಬಿಟ್ಟಿದೆ, ಮಾತಾಡ್ತಾ ಇಲ್ಲ, ಜಗಳ ಆಗ್ಬಿಟ್ಟಿದೆ ಅಂತ ಒಂದು ಸುದ್ದಿ ಮಾಡಿಬಿಡೋದು. ಮಾನ ಮರ್ಯಾದೆ ಒಂದು ಸ್ವಲ್ಪನಾದರೂ ಇಟ್ಕೊಂಡು ಜನಗಳಿಗೆ ಬೇಕಾದ ಸುದ್ದಿನ ಮಾಡ್ರಿ, ಇಲ್ಲ ಮುಚ್ಕೊಂಡು ಇದ್ಬಿಡ್ರಿ. ಸುಮ್ಮನೆ ಎಲ್ಲರ ಜೀವನದ ಬಗ್ಗೆ ಏನೇನೋ ಸುಳ್ಳು ಸುದ್ದಿ ಹಬ್ಸೋದು, ಅಭಿಮಾನಿಗಳು ನೋಡಿದವರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ಕಾಮನ್ ಸೆನ್ಸ್ ಇಲ್ಲ. ಏನಂದ್ರೆ ಅದು ಸುದ್ದಿ ಹಾಕ್ಬಿಡೋದು. ಇದಕ್ಕೆ ತಾನೇ ಯಶ್ ಅವರು ಮಕ್ಕು ಕುಗ್ಗಿದ್ದು ನಿಮ್ಗೆಲ್ಲರಿಗೂ. ನಿಜ ಜೀವನ, ಅವರ ಲೈಫು, ಅವ್ರ ಲೈಫ್ ಸ್ಟೈಲು, ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಅವರಿರೋ ಬ್ಯುಸಿ ಶೆಡ್ಯೂಲ್ಗಳೇನಿರ್ತವೆ ಅದನ್ನು ಅರ್ಥ ಮಾಡ್ಕೊಬೇಕು. ಇವಾಗ ಯಶ್ ಅವರು ಎಷ್ಟು ಕಷ್ಟಪಟ್ಟು ಇಲ್ಲಿಂದ ಬಾಲಿವುಡ್ ಲೆವೆಲ್ಗೆ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಒಬ್ಬ ಕನ್ನಡದ ಹೀರೋ ಆ ಲೆವೆಲ್ವರೆಗೂ ಹೋಗ್ತಿದ್ದಾನೆ ಅನ್ನೋ ಒಂದು ಖುಷಿ ಇರಬೇಕು. ಅವ್ರ ಜೀವನದ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಏನೇನೋ ಕೆಟ್ಟ ಸುದ್ದಿ ಮಾಡಿಬಿಡೋದು. ಇಂಥ ನನ್ನ ಮಕ್ಕಳು ಏನರಲ್ಲಿ ಹೊಡಿಬೇಕು ಗೊತ್ತಿಲ್ಲ ಗುರು. ಮಾನ ಮರ್ಯಾದೆ ಇಲ್ದಿರ ನನ್ನ ಮಕ್ಕಳು. ಅದಕ್ಕೆ ಏನ್ರಿ ಮೀಡಿಯಾ ಅಂತ ದರ್ಶನ್ ಅವರು ಮಕ್ಕ ಕೂಗಿಯೋದು, ಏನೇನೋ ಕೇಳೋದು, ಪರ್ಸ್ನಲ್ ವಿಷಯಗಳು ಇಟ್ಕೊಳ್ಳೋದು. ಯಾರು ನೀವೆಲ್ಲ ಅವೆಲ್ಲ ಕೇಳೋಕ್ಕೆ? ಅವ್ರು ಕ್ಯಾರವನ್ನಲ್ಲಾದರೂ ಮಲಗ್ತಾರೆ, ಬೇರೆ ಎಲ್ಲಾದರೂ ಮಲಗ್ತಾರೆ, ಅವ್ರ ಮನೆ, ಅವ್ರ ಇಷ್ಟ, ಅವ್ರು ಯಾವಾಗಾದರೂ ಹೋಗ್ತಾರೆ. ನಿಮ್ಗೇನು ಕಷ್ಟ? ಅಲ್ಲಿ ಮಲ್ಕೊಂಡಿದ್ದ ತಕ್ಷಣ ಇಬ್ಬರು ಮಾತಾಡ್ತಾ ಇಲ್ಲ ಅಂದ್ಕೊಂಡ್ಬಿಡೋದು. ಸುಮ್ಮನೆ ಒಂದು ನ್ಯೂಸು, ನಾನ್ ಸೆನ್ಸ್ ನ್ಯೂಸ್ ಅಂತಾರಲ್ಲ, ಇದಕ್ಕೆ ಹೇಳೋದು. ಇದ್ರ ಬಗ್ಗೆ ಇನ್ನೇನು ಉಗಿಯೋದು ನನ್ನ ಮಕ್ಕಳಿಗೆ? ಕೀಳಕ್ಕೆ ಕೆಲಸ ಇಲ್ಲ, ಏನೇನೋ ಒಂದು ಸುದ್ದಿ ಹಾಕ್ಬಿಡೋದು, ಏನಾದರೂ ಒಂದು ಹೇಳ್ತಾ ಇರೋದು. ಇಂಥ ನನ್ನ ಮಕ್ಕಳು ಎಷ್ಟು ಹೋಗಿದ್ರು ಅಷ್ಟೇ. ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.